ಹಾಯ್ ಡಿಯರ್ಸ್, ವೆಲ್ಕಮ್ ಟು ಸೋಚೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಪ್ರಿಯಾ ಬಂದಿಯಾಳೆ, ನನಗಂತೂ ತುಂಬಾ ಖುಷಿ ಇದೆ. ಇದೇ ಖುಷಿ ಜೊತೆಗೆ ಇವತ್ತಿನ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಪೂರ್ತಿಯಾಗಿ ವಿಡಿಯೋ ನೋಡಿ. ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ ಬೆಳಗಿನ ಬ್ರೇಕ್ಫಾಸ್ಟಿಂದ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಿರೋದು ಯಾರು ಹೇಳಿ? ಪ್ರಿಯಾ. ಎಲ್ಲರಿಗೂ ನಾನೇ ಮಾಡಿಕೊಡ್ತೀನಿ ಅಂತ ಹೇಳಿ ಖುದ್ದಾಗ ಅವಳು ಅಡುಗೆ ಮನೆಗೆ ಬಂದು ರೆಡಿ ಮಾಡ್ತಾಳೆ. ಈ ಬ್ಯಾಟರ್ ಮಾಡಿ ನಾನಲ್ಲ, ದೋಸೆ ಹಾಕೋದು ಮಾತ್ರ ಪ್ರಾಕ್ಟೀಸ್ ಮಾಡ್ತಾ ಇರೋದು ಈಗ. ಓಕೆ, ಪ್ರಿಯಾ ದೋಸೆ ಮಾಡ್ತಾಳೆ. ಆದರೆ ಇದಕ್ಕೊಂದು ಬೆಸ್ಟ್ ಕಾಂಬಿನೇಷನ್ ಆಗಿರುವಂಥ ಒಂದು ಚಟ್ನಿ ರೆಸಿಪಿ ಇವತ್ತು ನಾನು ಮಾಡಿದ್ದೆ. ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಆ ಚಟ್ನಿ ಇವತ್ತು ನೋಡ್ಕೊಂಬರೋಣ. ಮೊದಲನೇದಾಗಿ ಬಾಂಡಿನಲ್ಲಿ 1 ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ 1 ಸ್ಪೂನಷ್ಟು ಉದ್ದಿನಬೇಳೆ, ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಒಣಮೆಣಸಿನ್ಕಾಯಿ ಹಾಕೋಣ. ಹಾಗೆ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಬೇಕು. 8ರಿಂದ 10 ಎಸಳಷ್ಟು ಬೆಳ್ಳುಳ್ಳಿ ಹಾಕಿ ಮೊದಲು ಇದು ಮೂರನ್ನು ಹುರ್ಕೋಬೇಕು. ಆ ಉದ್ದಿನಬೇಳೆನಲ್ಲಿ ಒಂದು ಒಳ್ಳೆ ಘಮ ಬರೋವರೆಗೂ ಹುರ್ಕೊಂಡ ನಂತರ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಹಾಕಿದ್ದೀನಿ. ಈರುಳ್ಳಿ ಸಣ್ಣದಾದರೆ 2, ದೊಡ್ಡದಾದರೆ 1 ಈರುಳ್ಳಿ ಸಾಕಾಗುತ್ತೆ. ಅದು ಸ್ವಲ್ಪ ಹೊತ್ತು ಹುರ್ಕೊಂಡ ನಂತರ 4 ಟೊಮೆಟೊ ಕಟ್ ಮಾಡಿ ಹಾಕಿದ್ದೀನಿ. ಆನಂತರ ಕಲ್ಲುಪ್ಪು ಹಾಕಿ ಫಸ್ಟ್ ಇದನ್ನು ಹುರ್ಕೊಂಬೇಡ. ಟೊಮೆಟೊ, ಈರುಳ್ಳಿ ಇದೆಲ್ಲ ಚೆನ್ನಾಗಿ ಬೆಂದು ಮೆತ್ತಗಾಗೋವರೆಗೂ ಹುರ್ಕೊಂಡ ನಂತರ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಗ್ರೈಂಡ್ ಮಾಡ್ಕೊಂಡ ನಂತರ ಮತ್ತೆ ಇದೇ ಬಾಣಲಿನಲ್ಲಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಸಾಸಿವೆ ಹಾಗೆ ಇನ್ನು ಸ್ವಲ್ಪ ಉದ್ದಿನಬೇಳೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಈ ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡ ನಂತರ ಒಂದು ಅರ್ಧ ಈರುಳ್ಳಿ ಮಾತ್ರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅನಂತರ ಕರಿಬೇವು ಹಾಕಿ ಫ್ರೈ ಮಾಡ್ಕೊಂಡ ನಂತರ ರುಬ್ಬಿಟ್ಕೊಂಡಿರೋವಂಥ ಚಟ್ನಿ ಹಾಕೋಣ. ಇದು ಸ್ವಲ್ಪ ನೀರಂಗೆ ಮಾಡ್ಕೋಬೇಕು. ಸ್ವಲ್ಪ ಕುದೀತಾ ಇದ್ದಾಗೆ ಮತ್ತೆ ಗಟ್ಟಿಯಾಗುತ್ತೆ. ಸೊ ಈ ಕನ್ಸಿಸ್ಟೆನ್ಸಿನಲ್ಲಿರೋವಂಥ ಚಟ್ನಿ ನಿಮಗೆ ದೋಸೆಗೆ, ಇಡ್ಲಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮಾಡಿ ಇಟ್ಕೊಂಡು 1 ಅಲ್ಲ 2 ದಿನ ಇಟ್ಕೊಂಡು ಕೂಡ ತಿನ್ಬೋದು. ಸ್ವಲ್ಪ ಹೊತ್ತು ಇದನ್ನು ಎಣ್ಣೆಯಲ್ಲಿ ಕುದಿಸ್ಕೋಬೇಕು. ನಮ್ಗೆ ಎಷ್ಟು ಗಟ್ಟಿ ಬೇಕು ಅಂತ ನೋಡಿಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡ್ರೆ ಚಟ್ನಿ ರೆಡಿ ಆಯಿತು. ಈ ಚಟ್ನಿ ನೀವು ಇಡ್ಲಿ, ದೋಸೆ, ಪೂರಿ, ಚಪಾತಿ, ಅನ್ನ ಎಲ್ಲದಕ್ಕೂ ಸೈಡ್ ಡಿಶಲ್ಲಿ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಾಗುತ್ತೆ. ಖಂಡಿತ ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ. ತುಂಬ ಜನಕ್ಕೆ ಎಲ್ಲರ ಮುಂದೆ ನಗಬೇಕು, ಆದರೆ ನಗೋದಕ್ಕೆ ನಾಚಿಕೆ ಆಗುತ್ತೆ. ಯಾಕೆಂದರೆ ಎಲ್ಲಿ ಹಳದಿ ಬಣ್ಣ ಕಾಣಿಸುತ್ತೋ ಅಂತ. ಇದನ್ನು ನಾನು ಎಸ್ಪೆಷಲಿ ಹರ್ಷತ್ಗೆ ಅಂತಲೇ ತರಿಸಿದ್ದೀನಿ. ಅವನ ಹಲ್ಲು ಕೆಲವು ಕಡೆ ಸೈಡಲ್ಲಿ ಹಳದಿ ಬಣ್ಣ ಆಗಿದೆ. ಅದನ್ನು ನಾವು ಡಾಕ್ಟರ್ ಹತ್ರ ಹೋಗಿ ವೈಟ್ನಿಂಗ್ ಮಾಡಿಸ್ಬೇಕು ಅಂದರೆ ಸೆನ್ಸಿಟಿವ್ ಆಗುತ್ತೆ ಅಂತ ಅನ್ನೋ ಕಾರಣಕ್ಕೆ ಮನೇಲಿ ಈಸಿಯಾಗಿ ವೈಟ್ನಿಂಗ್ ಮಾಡ್ಕೊಳ್ಳೋದಕ್ಕೆ ಸಿಗುವಂಥ ಈ ಕಿಟ್ಟನ್ನು ನಾನು ತರಿಸಿದ್ದೀನಿ. ಇದೊಂದು ಸಣ್ಣ ಕಿಟ್ಟಲ್ಲಿ ಒಂದು ಯೂಸರ್ ಮ್ಯಾನ್ಯುಯಲ್ ಇರುತ್ತೆ, ವ್ಯಾರಂಟಿ ಕಾರ್ಡ್ ಇರುತ್ತೆ, ಹಾಗೆ ನಿಮಗೆ 14 ದಿನಕ್ಕೆ ಆಗುವಷ್ಟು ಸ್ಟ್ರಿಪ್ಸ್ ಕೂಡ ಕೊಟ್ಟಿರ್ತಾರೆ. ನೀವು 14 ದಿನದವರೆಗೂ ವೆಯ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಕೆಲವೇ ದಿನಗಳಲ್ಲಿ ನಿಮಗೆ ಇನ್ಸ್ಟೆಂಟಾಗಿ ವೈಟ್ನಿಂಗ್ ಆಗ್ತಾ ಹೋಗುತ್ತೆ. ಹಾಗೆ ಇದು ಒಂದು ಚಾರ್ಜಿಂಗ್ ಕೇಬಲ್ ಮತ್ತು ಟೀತ್ ವೈಟ್ನರ್ ಒಂದು ಮೆಷಿನ್ ಕೂಡ ಇರುತ್ತೆ. ಇದನ್ನು ನೀವು ಚಾರ್ಜ್ ಮಾಡಿಕೊಂಡು ಬೇಕಂದಾಗ ಉಪಯೋಗಿಸ್ಕೋಬೋದು. 10 ನಿಮಿಷದಲ್ಲಿ ನಿಮಗೆ ಇನ್ಸ್ಟೆಂಟಾಗಿ ಆ ವೈಟ್ನಿಂಗ್ ಆಗೋದು ಗೊತ್ತಾಗುತ್ತೆ. ಯಾವುದೇ ಸೆನ್ಸಿಟಿವಿಟಿ ಆಗಲಿ ಅಥವಾ ಪೇಯ್ನ್ ಆಗೋದಾಗಲಿ ಏನೂ ಆಗದೆ ಈಸಿಯಾಗಿ ರಿಲ್ಯಾಕ್ಸ್ಡಾಗಿ ನೀವು ನಿಮ್ಮ ಹಲ್ಲಿರುವಂಥ ಹಳದಿ ಬಣ್ಣನ ಹೋಗಿಸ್ಲಿಕ್ಕೆ ಅಂತಲೇ ಉಪಯೋಗಿಸುವಂಥ ಕಿಟ್ಟಿದು. ನೀವು ಇದರಲ್ಲಿ ಚೆಕ್ ಮಾಡ್ಕೋಬೋದು ನಿಮ್ಮ ಹಲ್ಲಿನ ಬಣ್ಣ ಹೇಗಿತ್ತು, ಹಾಗೆ ಇದನ್ನು ಉಪಯೋಗಿಸ್ತಾ ಇದ್ದಾಗೆ ನಿಮ್ಮ ಹಲ್ಲಿನ ಬಣ್ಣ ಹೇಗೆ ಚೇಂಜ್ ಆಗಿದೆ ಅಂತ ಕೂಡ ನಿಮಗೆ ಇದರಿಂದ ಗೊತ್ತಾಗುತ್ತೆ. ಈ ರೀತಿ ಸ್ಟ್ರಿಪ್ಸಲ್ಲಿ ಎರಡು ಮೇಲ್ಗಡೆ ಹಲ್ಲಿಗೆ ಕೆಳಗಡೆ ಹಲ್ಲಿಗೆ 2 ಸ್ಟ್ರಿಪ್ಸ್ ಕೊಟ್ಟಿರ್ತಾರೆ. ಅದನ್ನು ಫಸ್ಟು ಹಲ್ಲಿಗೆ ಹಾಕ್ಕೋಬೇಕು. ಮೇಲ್ಗಡೆ ಭಾಗಕ್ಕೆ ಹಲ್ಲಿಗೆ ಹಾಕೊಳ್ಳೋಂಥದ್ದು ಸ್ವಲ್ಪ ದೊಡ್ಡ ಸ್ಟ್ರಿಪ್ಸ್ ಇರುತ್ತೆ, ಕೆಳಗಡೆ ಹಾಕೊಳ್ಳೋದು ಸ್ವಲ್ಪ ಚಿಕ್ಕದಿರುತ್ತೆ. ಫಸ್ಟ್ ಅದನ್ನು ಗಮ್ ಥರ ಅಂಟಿಸ್ಕೊಂಡ ನಂತರ ಆ ವೈಟ್ನಿಂಗ್ ಮಿಷನನ್ನು ಹಲ್ಲು ಮಧ್ಯದಲ್ಲಿ ಇಟ್ಕೊಂಡು 10 ನಿಮಿಷ ಆರಾಮಾಗಿ ಕೂತ್ಕೊಂಡ್ರೆ ಸಾಕು. ಈಸಿಯಾಗಿ ಹಲ್ಲು ಒಳಗಡೆ ಇರೋಂಥ ಏನು ಹೇಳ್ತಾರೆ ಹಳದಿ ಬಣ್ಣ ಹೋಗುತ್ತೆ. ಸುಮಾರು ಜನಕ್ಕೆ ಕಾಫಿ, ಟೀ ಜಾಸ್ತಿ ಕುಡಿಯೋದ್ರಿಂದ, ಪಾನ್ ತಿನ್ನೋದ್ರಿಂದ, ಅಥವಾ ಎಲೆ ಅಡಿಕೆ ತಿನ್ನೋದ್ರಿಂದ, ಅಥವಾ ಸ್ಮೋಕ್ ಮಾಡೋದ್ರಿಂದ ಇಂಥದ್ರಿಂದೆಲ್ಲ ಹಳದಿ ಬಣ್ಣ ಆಗಿರುತ್ತೆ. ಮಕ್ಕಳಲ್ಲೂ ಕೂಡ ಕೆಲವು ಸತಿ ಈ ಚಾಕ್ಲೇಟ್ಸ್ ಇದೆಲ್ಲ ತಿಂತಾ ಇದ್ದಂಗೆ ಸ್ವಲ್ಪ ಕೆಲವು ಕಡೆ ಹಲ್ಲು ಹಳದಿ ಬಣ್ಣ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಯಾರು ಬೇಕಾದರೂ ಉಪಯೋಗಿಸ್ಬೋದು. 10 ನಿಮಿಷ ನೀವು ಈ ರೀತಿ ಹಾಕ್ಕೊಂಡು ಕುತ್ಕೊಂಡ್ರೆ ಸಾಕು. 10 ನಿಮಿಷದಲ್ಲಿ ನಿಮಗಿರೋ ಒಂದು ರಿಸಲ್ಟ್ ಕೂಡ ಗೊತ್ತಾಗುತ್ತೆ. ಸೊ ಈ ಥರ ಸ್ಟ್ರಿಪ್ಸ್ನ ಪ್ರತಿದಿನ ಒಂದೊಂದು ಉಪಯೋಗಿಸ್ಕೊಂಡು ನೀವು ಹಲ್ಲಲ್ಲಿರುವಂಥ ಹಳದಿ ಬಣ್ಣನ ಹೋಗಿಸ್ಲಿಕ್ಕೆ ಈ ಕಿಟ್ ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ನೋದಾದರೆ ಅಗಾರೋ ಡಾಝಲ್ ಟೀತ್ ವೈಟ್ನಿಂಗ್ ಕಿಟ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಮೆಝಾನ್ ಮೂಲಕ ನೀವು ಇದನ್ನು ಬೈ ಮಾಡ್ಬೋದು. ಇದೊಂದು ವಿಂಟರ್ ಸ್ಪೆಷಲ್ ರೆಸಿಪಿ ನೋಡ್ಕೊಂಬರೋಣ. ಮೊದಲನೇದಾಗಿ 3 ಟೊಮೆಟೊ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಕ್ರಾಸ್ ಕಟ್ ಮಾಡಿ ಇಟ್ಟರೆ ಸಿಪ್ಪೆ ಬಿಡಿಸೋದಕ್ಕೆ ಈಸಿ ಆಗುತ್ತೆ. ಇದೊಂದು 5 ನಿಮಿಷ ಬಿಸಿ ನೀರಲ್ಲಿ ಬೇಯಿಸ್ಕೊಂಡ ನಂತರ ಸ್ವಲ್ಪ ತಣ್ಣಗಾದ ಮೇಲೆ ಸಿಪ್ಪೆ ಬಿಡಿಸ್ಕೊತಾ ಇದ್ದೀನಿ. ಟೊಮೆಟೊ ಉಪಯೋಗಿಸಿ ಮಾಡೋವಂಥ ಈ ರಸಮ್ ತುಂಬಾ ರುಚಿಯಾಗಿರುತ್ತೆ. ನೀವು ಸೂಪ್ ಥರ ಕುಡಿಬೋದು, ಅನ್ನಕ್ಕೆ ಕಲಿಸ್ಕೋಬೋದು. ಆದರೆ ಈ ರಸಮ್ ನಾನು ಮಾಡ್ತಿರೋದು ಒಂದು ಸ್ಪೆಷಲ್ ರೆಸಿಪಿ.
ಸೊ ಅದೇನು ಅಂತ ಅನ್ನೋದನ್ನು ಮುಂದೆ ನೋಡೋಣ. ಮೊದಲನೇದಾಗಿ ಬೇಯಿಸ್ಕೊಂಡಿರೋಂಥ ಟೊಮೆಟೊನ ಸಿಪ್ಪೆ ತೆಗೆದು ಚೆನ್ನಾಗಿ ಕಿವುಚ್ಕೊಂಡಿದ್ದೀನಿ, ಅಥವಾ ನೀವು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋಬೋದು. ಅದಾದ ನಂತರ ಒಂದು ಸ್ವಲ್ಪ ಹುಣಸೆ ರಸ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಜೀರಿಗೆ ಪುಡಿ, ಇದಿಷ್ಟನ್ನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಟೊಮೆಟೊ ರಸಮ್ ನಾವು ಹೇಗೆ ಮಾಡ್ತೀವೋ ಅದೇ ರೀತಿಯೇ ನಾನಿಲ್ಲಿ ಒಟ್ಟಿಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ನಂತರ ಕುದಿಯೋದಕ್ಕೆ ಇಡ್ತಾಯಿದ್ದೀನಿ. ಕೆಲವೇ ನಿಮಿಷದಲ್ಲಿ ನಿಮಗೆ ರಸಮ್ ರೆಡಿ ಆಗುತ್ತೆ. ಯೂಶ್ವಲಿ ನಾವು ಅನ್ನಕ್ಕೆ ಮಟನ್ ಅಥವಾ ನಾನ್ ವೆಜ್ ಏನಾದ್ರು ಮಾಡಿರೋವಂಥ ಟೈಮಲ್ಲಿ ಡೈಜೆಷನ್ಗೂ ಕೂಡ ಈ ರಸಮ್ ನಾವು ಮಾಡ್ತೀವಿ. ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಇದಕ್ಕೆ ಕಾಳು ಮೆಣಸು, ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. 1 ಸ್ಪೂನಷ್ಟು ಕಾಳು ಮೆಣಸು, ಹಾಗೆ ಒಂದು 7-8 ಎಸಳಷ್ಟು ಬೆಳ್ಳುಳ್ಳಿನ ನಾನಿಲ್ಲಿ ಜಜ್ಜಿ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಒಗ್ಗರಣೆಗೆ ನಾವು ಆನಂತರ ಉಪಯೋಗಿಸ್ಕೊಳ್ಳೋಣ. ಮೊದಲು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇವತ್ತು ಮಾಡ್ತಿರೋಂಥ ವಿಂಟರ್ ಸ್ಪೆಷಲ್ ರೆಸಿಪಿ ರಸಮ್ ವಡ. ಸೊ ವಡ ಮಾಡೋದಕ್ಕೆ ನಾನಿಲ್ಲಿ ಉದ್ದಿನಬೇಳೆ ಫಸ್ಟೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಹೇಗೆ ವಡೆಗೆ ಉದ್ದಿನಬೇಳೆ ರುಬ್ತೀವೋ ಅದೇ ರೀತಿ ಒಂದು 3-4 ಗಂಟೆ ಉದ್ದಿನಬೇಳೆ ನೆನೆಸಿ ನಂತರ ಸ್ವಲ್ಪ ನೀರು ಕಡಿಮೆನೇ ಹಾಕ್ಕೋಬೇಕು. ಇದಕ್ಕೆ ವಡೆ ರೀತಿ ಮಾಡ್ತಿರೋದ್ರಿಂದ ತೆಳ್ಳಗಾಗಬಾರ್ದು, ಸ್ವಲ್ಪ ಗಟ್ಟಿಯಾಗಿಯೇ ಇದನ್ನು ರುಬ್ಬಿ ರೆಡಿ ಮಾಡ್ಕೋಬೇಕು. ನಾನು ಇದಕ್ಕೆ ಬೇರೆ ಏನು ಮಸಾಲೆ ಹಾಕಿಲ್ಲ, ಉಪ್ಪು ಮಾತ್ರ ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಕೊಂಡಿದ್ದೀನಿ. ವಡೆ ನಮಗೆ ಕ್ರಿಸ್ಪಿಯಾಗಿ ಬರುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡೋದಕ್ಕೋಸ್ಕರ ಈ ಥರ ನೀವು ನೋಡ್ಕೋಬೋದು. ಒಂದು ಬಟ್ಲಲ್ಲಿ ಸ್ವಲ್ಪ ನೀರಲ್ಲಿ ಈ ಹಿಟ್ಟನ್ನು ಹಾಕಿ ನೋಡಬೇಕು. ಹಾಕಿದ ಕೂಡಲೇ ಅದು ಹೋಗಿ ಕೆಳಗಡೆ ಕೂತ್ಕೊಂಡ್ರೆ ಇದರಲ್ಲಿ ಏರ್ ಇನ್ನೂ ಫಾರ್ಮ್ ಆಗಿಲ್ಲ, ನಮಗೆ ಕ್ರಿಸ್ಪಿನೆಸ್ ಇರಲ್ಲ, ಎಣ್ಣೆ ಜಾಸ್ತಿ ಹೀರುತ್ತೆ ಅಂತ ಅರ್ಥ. ಈ ರೀತಿ ಹಾಕಿದ ಕೂಡಲೇ ಮೇಲೆ ತೇಲ್ತಾ ಇದೆ ಅಂದರೆ ಇದರಲ್ಲಿ ಚೆನ್ನಾಗಿ ಗಾಳಿ ತುಂಬಿಕೊಂಡಿದೆ, ಕ್ರಿಸ್ಪಿನೆಸ್ ಕೂಡ ಬರುತ್ತೆ. ನಮಗೆ ಇದಕ್ಕೆ ಅಕ್ಕಿ ಹಿಟ್ಟೆಲ್ಲ ಏನೂ ಹಾಕ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಹಿಟ್ಟನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋದು ತುಂಬ ಮುಖ್ಯ. ಎಲ್ಲಾದರೂ ಒಂದೊಂದು ಬೇಳೆ ಉಳ್ಕೊಂಡಿದ್ರೆ ನಿಮಗೆ ಎಣ್ಣೆಲಿ ಹಾಕಿದ ಕೂಡಲೇ ಸಿಡಿಯೋಕ್ಕೆ ಶುರುವಾಗುತ್ತೆ. ಸೊ ಯಾವುದೇ ಟೈಮಲ್ಲಿ ನೀವು ಉದ್ದಿನ ಹಿಟ್ಟಿಂದ ಮಾಡುವಂಥ ವಡೆ ಮಾಡುವಾಗ ಉದ್ದಿನ ಹಿಟ್ಟನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು, ಅನಂತರ ಚೆನ್ನಾಗಿ ಕಲಿಸ್ಕೋಬೇಕು. ಅನಂತರ ನೀವು ಎಷ್ಟೇ ಸಣ್ಣದಾಗಿ ವಡೆ ಮಾಡಿ, ದೊಡ್ಡ ವಡೆ ಮಾಡಿ ತುಂಬ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ಎಸ್ಪೆಷಲಿ ಇದನ್ನು ರಸಮ್ ಜೊತೆಗೇ ಸರ್ವ್ ಮಾಡೋದು. ವಿಂಟರ್ ಸ್ಪೆಷಲ್ ಆಗಿರೋದ್ರಿಂದ ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಕಡೆ ವಡೆ ರೆಡಿ ಆಗ್ತಿದೆ, ಒಂದು ಕಡೆ ರಸಮ್ ರೆಡಿ ಆಗ್ತಿದೆ. ಮೊನ್ನೆ ರೀಸೆಂಟಾಗಿ ನಿಮಗೆ ಒಂದು ಡ್ರೈ ಫ್ರೂಟ್ಸ್ ಮಿಲ್ಕ್ ಅಂತ ತೋರಿಸಿದ್ನಲ್ಲ, ಅದು ಸ್ವಲ್ಪ ಉಳಿದಿತ್ತು, ಅದನ್ನು ಮತ್ತೆ ನಾನು ಬಿಸಿ ಮಾಡ್ತಿದ್ದೀನಿ. ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ನಾನು ಇದನ್ನೆಲ್ಲ ಸರ್ವ್ ಮಾಡ್ತಾಯಿದ್ದೀನಿ. ಹಾಗೆ ಪ್ರಿಯಿಂಗ್ ತುಂಬ ಇಷ್ಟ ಏನು ಅಂತ ಕೇಳೋದಕ್ಕೆ ಅವಳು ಹೇಳಿದ್ದು ಬೇಳೆ ಸಾರು, ಸೊಪ್ಪಿನ ಸಾರು ಅಂತ. ಸೊ ಹಂಗಾಗಿ ಇವತ್ತು ದಂಟಿನ ಸೊಪ್ಪನ್ನು ಉಪಯೋಗಿಸ್ಕೊಂಡು ದಂಟಿನ ಹುಳಿ ಕೂಡ ನಾನು ಮಾಡಿದ್ದೀನಿ. ಯೂಶ್ವಲಿ ಸಮ್ಮರಲ್ಲಿ ನಾವು ತೈರು ವಡೆ ಅಂತ ತಿಂತೀವಿ, ಅಂದರೆ ಮೊಸರಲ್ಲಿ, ತಣ್ಣಗಿರುವಂಥ ಮೊಸರಲ್ಲಿ ಈ ವಡೆನ ಡಿಪ್ ಮಾಡಿ ಅದರ ಮೇಲೆ ಸ್ವೀಟ್ ಚಟ್ನಿ, ಖಾರ ಚಟ್ನಿ ಎಲ್ಲ ಹಾಕಿ ಸರ್ವ್ ಮಾಡೋದಕ್ಕೆ ತೈರು ವಡೆ ಅಂತ ಕರೀತಾರೆ. ವಿಂಟರಲ್ಲಿ ಅಂದರೆ ಚಳಿಗಾಲದಲ್ಲಿ ಬಿಸಿ ರಸಮ್ ಜೊತೆಗೆ ವಡೆನ ಸರ್ವ್ ಮಾಡಿದ್ರೆ ಬಿಸಿಯಾಗಿರುವಂಥ ರಸಮ್ ಜೊತೆಗೆ ವಡೆ, ಕ್ರಿಸ್ಪಿ ವಡೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ರಸಮ್ ರೆಡಿಯಾಗಿದೆ, ಇದಕ್ಕೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಒಗ್ಗರಣೆಗೋಸ್ಕರ ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಸಾಸಿವೆ, ಜೀರಿಗೆ, ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಮೆಣಸು, ಹಾಗೆ ಸ್ವಲ್ಪ ಕರಿಬೇವು, ಇಂಗು ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಂಡು ಲಾಸ್ಟಲ್ಲಿ ಇದನ್ನು ಹಾಕೊಳ್ಳೋದ್ರಿಂದ ಆ ಒಗ್ಗರಣೆದು ಘಮನೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಸರ್ವ್ ಮಾಡುವಾಗ ಕೂಡ ಬಿಸಿಯಾಗಿರುವಂಥ ರಸಮಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ವಡೆ ಹಾಕಿ ಡಿಪ್ ಮಾಡಿ ಸರ್ವ್ ಮಾಡೋದ್ರಿಂದ ಆ ಬಿಸಿ ರಸಮ್ ಜೊತೆಗೆ ವಡೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಕುಡಿಯೋಕ್ಕೂ ಚೆನ್ನಾಗಿ. ಚಳಿಗಾಲದಲ್ಲಿ ಏನೇ ತಿಂದರೂ ಬಿಸಿಯಾಗಿ ತಿನ್ನಬೇಕು ಅಂತ ಹೇಳ್ತಾರೆ. ಅಡುಗೆ ಆದ ಕೂಡಲೇ ಎಲ್ಲರಿಗೂ ಸರ್ವ್ ಮಾಡ್ತಾಯಿದ್ದೀನಿ. ಬಿಸಿ ಅನ್ನಕ್ಕೆ ಬಿಸಿಯಾಗಿರುವಂಥ ಸೊಪ್ಪಿನ ಸಾರು, ಡ್ರೈ ಫ್ರೂಟ್ಸ್ ಮಿಲ್ಕ್ ಇತ್ತು, ಅದನ್ನು ಬಿಸಿ ಮಾಡಿದ್ದೀನಿ. ಹಾಗೆ ಬಿಸಿ ರಸಮ್ ವಡ ಕೂಡ ಸರ್ವ್ ಮಾಡಿದ್ದೀನಿ. ಎಲ್ಲರೂ ಮೂವಿ ನೋಡ್ತಾ ಇವತ್ತಿನ ಮಧ್ಯಾಹ್ನದ ಊಟನ ಎಂಜಾಯ್ ಮಾಡ್ತಾಯಿದ್ದಾರೆ. ಇವತ್ತು ನನ್ನ ತಮ್ಮ ಬಂದಿದ್ದ, ಬರಬೇಕಾದ್ರೆ ಕೇಕ್ ತೊಗೊಂಬಂದಿದ್ದೇನೆ. ಡಿಸೆಂಬರ್ ಹಾಗೆ ಜನವರಿ ನ್ಯೂ ಇಯರ್ ಬರೋವರೆಗೂ ಅದೆಷ್ಟು ಕೇಕ್ ನಾವು ತಿಂದಿರ್ತೀವಿ ಅಂತಲೇ ಗೊತ್ತಿರಲ್ಲ. ಸೊ ಈ ಡಿಸೆಂಬರ್ ಪೂರ್ತಿ ಕೇಕ್ಗಳದ್ದೇ ಹಬ್ಬ ಅಂತ ಹೇಳ್ಬೋದು. ಯಾರಿಗೆ ತಾನೇ ಇಷ್ಟ ಆಗಲ್ಲ ಫ್ರೂಟ್ ಕೇಕ್, ಅದರಲ್ಲೂ ಕ್ರಿಸ್ಮಸ್ ಟೈಮಲ್ಲಿ ಸಿಗೋವಂಥ ಈ ಫ್ರೂಟ್ ಕೇಕ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಕೂಡ ಎಲ್ರಿಗೂ ತುಂಬ ಇಷ್ಟ. ಇದೆಲ್ಲ ಫ್ರೆಂಡ್ಸ್ ಕಳಿಸಿರೋದು, ಸುಮಾರು 10 ಜನ ಅವ್ರವ್ರ ಮನೆಗೆ ಅಂತ ಚಾಕ್ಲೇಟ್ಸ್ ಕಳಿಸಿದ್ದಾರೆ. ಪ್ರಿಯಾ ಇದನ್ನೆಲ್ಲ ಒಬ್ಬೊಬ್ಬರಿಗೆ ಪಾರ್ಸಲ್ ಕಳಿಸ್ತಾ ಇದ್ದಾಳೆ. ನೆನ್ನೆ ಒಬ್ರದ್ದು ಹೋಯಿತು. ಇದು ಒಂದು ಚಾಕ್ಲೇಟ್. ವಾವ್, ಇದು ಎಷ್ಟು ಚೆನ್ನಾಗಿದೆ ಚಿನ್ನಿ.
ಚಾಕ್ಲೇಟ್ ಇದು ರೋಸ್ ಅಲ್ಲ ಎಷ್ಟು ಡಿಫ್ರೆಂಟ್ ಚಾಕ್ಲೇಟ್ಸ್ ಇದೆ ಅಲ್ವಾ. ಇದು ಒಂದು ಕವರಲ್ಲಿ ಇತ್ತು, ನಾನು ಹಿಂಗೆ ಇಟ್ಟಿದ್ದೀನಿ. ಸುಮಾರು ಚಾಕ್ಲೇಟ್ಸ್, ಎಷ್ಟು ಎಲ್ಲರೂ ಚಾಕ್ಲೇಟ್ಸೇ ಕಳ್ಸಿದಾರಲ್ಲ. ಹೌದು. ಸೊ ಒಂದು ಸೂಟ್ ಕೇಸ್ ಪೂರ್ತಿ ಪ್ರಿಯನ್ ಫ್ರೆಂಡ್ಸ್ದು, ಇನ್ನೊಂದು ಸೂಟ್ ಕೇಸಲ್ಲಿ ಇರೋದೆಲ್ಲ ಫ್ಯಾಮಿಲಿಗೆ ಅಂತ ಪ್ರಿಯ ತೊಗೊಂಡ್ಬಂದಿರೋದು. ಸೊ ಬೇಸಿಕಲಿ ಇವಾಗ ಪ್ರಿಯಾ ಬಂದಿದ್ದಲ್ಲ ಹಂಗೇರಿಯಿಂದ, ಸೊ ಒಂದಷ್ಟು ಗಿಫ್ಟ್ಸ್ ಅಂತ ತಂದಿದ್ದಾರೆ ನನಗೆ ಅಂತ. ನನಗೆ ಎಲ್ರಿಗೂ ತಂದಿದ್ದಾರೆ, ಬಟ್ ಫಸ್ಟ್ ನನಗೆ ಪ್ರಯಾರಿಟಿ. ಅದಕ್ಕೆ ನಾನು ರಿಸೀವ್ ಮಾಡಕ್ಕೆ ಕಾಯ್ತಾ ಇದ್ದೀನಿ. ಕಾಯ್ತಿದ್ದಾನೆ, ಅದಿನ್ನೂ ಕೊಟ್ಟಿಲ್ಲ ಪ್ರಿಯಾ ಅಷ್ಟೇ. ಇದೆಲ್ಲ ಬೇರೆ ಗಿಫ್ಟ್, ಬೇರೆ ಗಿಫ್ಟ್ಸ್. ಹರ್ಷಿತ್ಗೆ ಈ ಥರ ರಿಂಗ್ಸ್ ಎಲ್ಲ ಹಾಕೊಳಕ್ ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ದೆ, ಅದಕ್ಕೆ ಪ್ರಿಯಾ ಫುಲ್ ಸೆಟ್ ತಗೊಂಡ್ಬಂದೇಳಿ. ಎಷ್ಟಿತ್ತು ಚಿನ್ನ ಇದರಲ್ಲಿ? ಎಷ್ಟಿತ್ತು? ಸೂಟ್ ಕೇಸ್ ಇವತ್ತು ಓಪನ್ ಮಾಡಿದ್ವಿ. ಇನ್ನು ಸಾಕಷ್ಟು ಫ್ರೆಂಡ್ಸ್ದೆಲ್ಲ ಇನ್ನೂ ಕಳ್ಸಕ್ಕಿದೆ ಪ್ರಿಯನ್ಗೆ, ಅದೇ ಇವಾಗ ಸಾರ್ಟ್ ಔಟ್ ಮಾಡ್ತಾ ಇದ್ವಿ. ರಿಂಗ್ಸ್ ಇಷ್ಟ ಆಯ್ತಾ ನಿಂಗೆ? ಸಖತ್ತಾಗಿದೆ. ಚಾಕ್ಲೇಟ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ಅವನ್ಗೆ ಸಿನ್ಸ್ ದಿಸ್ ಇಸ್ ಕ್ರಿಸ್ಮಸ್ ಸೀಸನ್, ಅವನ್ಗೆ ಕ್ರಿಸ್ಮಸ್ ಸ್ಯಾಂಟಾದು ಚಾಕ್ಲೇಟ್, ಲಿಕ್ಕರ್ ಚಾಕ್ಲೇಟ್, ಬಿಕಾಸ್ he's a young boy, you know, he likes to try all the chocolates. And then Lindu ಬೇರೆ flavored chocolates, ಅದರಲ್ಲಿ caramel, coconut, there are so many flavors. ನಂಗೆ ಏನೇನು ಕಾಣಿಸ್ತೋ ಎಲ್ಲ ತಗೊಂಡ್ಬಂದಿದ್ದೀನಿ. ಆ್ಯಂಡ್ ದೆನ್ ದಿಸ್ ಇಸ್ ಅ ಬ್ರೌನಿ ಚಾಕ್ಲೇಟ್ ಆ್ಯಂಡ್ ಇದು ಸಮ್ ಜೆಲ್ಲಿ ಸಾರ್ಟ್ ಆಫ್ ಥಿಂಗ್, ಒಳಗಡೆ ಜೆಲ್ಲಿ ಫಿಲ್ಡ್ ಇರೋದು. ಇದರಲ್ಲಿ ಲೆಮನ್ ಫ್ಲೇವರ್, ಚೆರಿ ಫ್ಲೇವರ್, ಆರೆಂಜ್ ಫ್ಲೇವರ್ ಇದೆ. ಚಾಕ್ಲೇಟ್ ಬೌಲ್ ಇದು. ಸೊ ಬೌಲ್ ಆಫ್ ಚಾಕ್ಲೇಟ್ಸ್ ಹರ್ಷುಗೆ ಫಸ್ಟ್. more and more chocolates ಹರ್ಷುಗೆ. ಇಟ್ ಈಸ್ ಜಸ್ಟ್ ಚಾಕ್ಲೇಟ್, ಬಟ್ ಮಧ್ಯದಲ್ಲಿ ಬ್ರ್ಯಾಂಡಿ ಫಿಲ್ ಆಗಿರುತ್ತೆ. ಬಿಕಾಸ್ ಐ ಮೀನ್ ಅವ್ನು ಟ್ರೈ ಮಾಡ್ಲಿ ಅಂತಾನೆ ತಗೊಂಡ್ ಬಂದೆ, ನೋಡು ಹೇಗಿರುತ್ತೆ ಅಂತ. ಇದೆಲ್ಲ ನೀನು ಎಲ್ಲಿ ತಂದಿದ್ದಾವ? ಅಲ್ಲೇ ಬುಡಾಪೆಸ್ಟ್ ಅಲ್ಲಿ ತಗೊಂಡಿದ್ದ? ನಾನು ಏನೇನ್ ಡಯಟ್ ಮಾಡ್ತಿದ್ದೀನಿ 3-4 months ಇಂದ, ಅದೆಲ್ಲ ಹೋಯ್ತು, ಎಲ್ಲ ಗಾನ್. ಅಂಡ್ ದೀಸ್ ಆರ್ ರಿಯಲಿ ವೆರಿ ಸ್ಪೆಷಲ್ ಕೇಕ್ಸ್, ಜಫಾ ಕೇಕ್ಸ್ ಅಂತ. ಕೇಕ್ ಮೇಲೆ ಜೆಲ್ಲಿ ಮೇಲೆ ಚಾಕ್ಲೇಟ್ ಕೋಟೆಡ್. ನಂಗೆ ತುಂಬಾ ಇಷ್ಟ ಆಯ್ತು ವೆನ್ ಐ ಟ್ರೈಡ್ ದಿಸ್. ಹರ್ಷಕ್ಕೆ ತಗೊಂಡು ಹೋಗ್ಲೇಬೇಕು ಅಂತ ತಗೊಂಡ್ ಬಂದಿದ್ದೀನಿ. ಐ ಹೋಪ್ ಹಿ ವಿಲ್ ಆಲ್ಸೋ ಲೈಕ್ ಇಟ್. More chocolates to you. Thanks, dude. Thanks. ಆಮೇಲೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇದನ್ನ probably ಒಂದು 3 months ಇಟ್ಕೊಂಡು ತಿನ್ಬೇಕಿದು. ನೋಡೋಣ ಅದು 3 months ಇರುತ್ತಾ ಅಂತ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸಿನ್ಸೆ ಇಂದ ಹರ್ಷಗೆ ಏನೋ ತಗೊಂಡಿದ್ದೀನಿ. What is Sinse? Sinse is a brand. Okay, brand. Oh, damn, dude. Oh, dude, sakala no? Oh, ಇಟ್ಸ್ ಅ ಜಾಕೆಟ್. ಇಟ್ಸ್ ಅ ವೆರಿ ನೈಸ್ ಜಾಕೆಟ್. ನಂಗೆ ತುಂಬಾ ಇಷ್ಟ ಆಯ್ತು ನೋಡಿದಾಗ. ಪುಲೋವ ಮೇಲೆ ಇಲ್ಲ ಶರ್ಟ್ ಮೇಲೆ ಹಾಕೊಳ್ಳೋ ತರದ್ದು. ಜಸ್ಟ್ ವೇರ್ ಟ್ರೈ ವೇರಿಂಗ್ ಅಪಾನ್ ದಿಸ್. ನಂಗೆ ಸೈಜ್ ತುಂಬಾ ಡೌಟ್ ಇತ್ತು. ಇಲ್ಲ ಕರೆಕ್ಟ್ ಆಗಿದೆ. ಥ್ಯಾಂಕ್ ಗಾಡ್, ಲವ್ ಮಿ ಗಾಡ್. ಓ ಕ್ರೇಜಿ. ಚೆನ್ನಾಗಿದೆಯಮ್ಮ? ನೈಸ್. ಇಷ್ಟ ಆಯ್ತಾ ನಿಮ್ಗೆ? ಚೆನ್ನಾಗಿದೆ. ಥ್ಯಾಂಕ್ಸ್. ವೆಲ್ಕಮ್. ಮತ್ತೆ ಪಪ್ಪಂಗೆ ಡಯಾಬಿಟೀಸ್ ಇರೋದ್ರಿಂದ ಮತ್ತೆ ಪಪ್ಪಂಗ್ ಜಾಕೆಟ್ಸ್ ಎಲ್ಲ ಅಷ್ಟಾಗಿ ಹಾಕೊಳ್ಳಲ್ಲ, ನಂಗೆ ಐಡಿಯಾ ಇರ್ಲಿಲ್ಲ. ಅದಕ್ಕೋಸ್ಕರ ಪಪ್ಪಂಗ್ ಪರ್ಫ್ಯೂಮ್ ತಗೊಂಬಂದಿದ್ದೀನಿ. ಪರ್ಫ್ಯೂಮ್ ಅಂದ್ರೆ ತುಂಬಾ ಇಷ್ಟ ಪಪ್ಪಂಗೆ, ಅದರಲ್ಲೂ ಝಾರಾ ಪರ್ಫ್ಯೂಮ್ ತಗೊಂಬಂದಿದ್ದೀನಿ. ಅದು ಇಟ್ ಈಸ್ ಅ ಸ್ಪೆಷಲ್ ಎಡಿಷನ್, ಲಿಮಿಟೆಡ್ ಎಡಿಷನ್ ಪರ್ಫ್ಯೂಮ್. ಅದು ನಂಗೆ ತುಂಬಾ ಇಷ್ಟ ಆಯ್ತು, ಅದಕ್ಕೋಸ್ಕರ ತಗೊಂಬಂದಿನಿ. ಆ್ಯಂಡ್ ಪಪ್ಪಂಗ್ ಡಯಾಬಿಟೀಸ್ ಇರೋದ್ರಿಂದ ಸ್ವಲ್ಪ ಚಾಕ್ಲೇಟ್ಸ್, ಮತ್ತೆ ಅದರಲ್ಲೂ ಲಿಕ್ಕರ್ ಚಾಕ್ಲೇಟ್, ಮತ್ತೆ ಬ್ರೌನಿ ಆ್ಯಂಡ್ ದೆನ್ ಫೇಮಸ್ ಲಿಂಡ್ ಚಾಕ್ಲೇಟ್ ತಗೊಂಡಿ. ದಿಸ್ ಇಸ್ ಫಾರ್ ಯು. Thank you. ಚಾಕ್ಲೇಟ್ಸ್. ಮತ್ತೆ ಇದು ಝಾರಾ ಪರ್ಫ್ಯೂಮ್, 2 ಇದಾವಪ್ಪ ಇದರಲ್ಲಿ. ನಿಮ್ಗೆ ಯಾವ್ದು ಬೇಕೋ ಯೂಸ್ ಮಾಡಿ. ಎರಡು ನನಗೇನಾ? ಝಾರಾ ಫೇಮಸ್ ಅದು. ಝಾರಾ ಇಸ್ ಅ ವೆರಿ ನೈಸ್ ಬ್ರ್ಯಾಂಡ್ ಪಾಪ. ಇಟ್ಸ್ ಅ ಬ್ರಾಂಡೆಡ್ ಪರ್ಫ್ಯೂಮ್. ಓಕೆ, ಎಂಜಾಯ್. ಹ್ಯಾಪಿ ಮೆರಿ ಕ್ರಿಸ್ಮಸ್. Thank you. ಹ್ಯಾಪಿ ನ್ಯೂ ಇಯರ್. Okay. ಸರ್ಪ್ರೈಸ್ ಫಾರ್ ಮಮ್ಮಿ. ಕುತ್ಕೊಳ್ಳಿ ಮಾ. ಶಿ ಹ್ಯಾಡ್ ಆಸ್ಕ್ಡ್ ಮೀ ಫಾರ್ ದಿಸ್. ಪ್ಲೀಸ್ ತಗೊಂಡ್ ಮಾ, ನನ್ಗೆ ಇಷ್ಟ ಈ ಥರ ಸಿವೆನಿಯರ್ಸ್ ಅಂತ ಕೇಳಿದ್ರು. ಅದನ್ನ ಗೊತ್ತಿತ್ತು ತಂದೆ ತರ್ತಾಳೆ ಅಂತ. ಅದು ಮ್ಯಾಗ್ನೆಟ್, ಫ್ರಿಡ್ಜ್ ಮ್ಯಾಗ್ನೆಟ್. ಎಸ್, ಇದು ಸಿವೆನಿಯರ್, ಬುಡಪೆಸ್ಟ್ದು ಸಿವೆನಿಯರ್ ಫ್ರಿಡ್ಜ್ ಮ್ಯಾಗ್ನೆಟ್. ಅವ್ರಿಗೆ ತುಂಬಾ ಇಷ್ಟ. ನನ್ನ ಜೊತೆ ಮುಂಬೈಗೆ ಬಂದಾಗ್ಲೂ ಒಂದು ತಗೊಂಡಿದ್ರು, ನೆನ್ಪಿರ್ಲಿ ಅಂತ. ಇದು ಒಂದ್ರಲ್ಲಿ ಹಂಗೇರಿ ಅಂತ ಇದೆ, ಇನ್ನೊಂದ್ರಲ್ಲಿ ಅದರದ್ದು ಕ್ಯಾಪಿಟಲ್ ಸಿಟಿ ಬುಡಪೆಸ್ಟ್ ಇದೆ. ಇದು ಬುಡಪೆಸ್ಟ್ದು ಪಾರ್ಲಿಮೆಂಟ್.
ಇಟ್ ಈಸ್ ಅ ವೆರಿ ಫೇಮಸ್ ಪ್ಲೇಸ್. ಎಲ್ಲರೂ Budapest has the biggest parliament. ಎಸ್, ಇಟ್ ಹ್ಯಾಸ್ ದ ಬಿಗ್ಗೆಸ್ಟ್ ಪಾರ್ಲಿಮೆಂಟ್. ಅದಕ್ಕೆ ಎಲ್ಲ ಸುವೆನಿಯರಲ್ಲೂ ಪಾರ್ಲಿಮೆಂಟ್ ಇರುತ್ತೆ. ಆ್ಯಂಡ್ ಇದು ಚೈನ್ ಬ್ರಿಡ್ಜ್ ಅಂತ ಬ್ಯೂಡಪೆಸ್ಟ್ ಇದು. ಸೊ ದೀಸ್ ಆರ್ ವೆರಿ ಫೇಮಸ್ ಪ್ಲೇಸಸ್. ಒಂದು ಹಂಗೇರಿ ಅಂತ ಇರೋದು, ಇನ್ನೊಂದು ಬುಡಪೆಸ್ಟ್ ಅಂತ ಇರೋದು. ಬುಡಪೆಸ್ಟ್ ಇಸ್ ಆಲ್ಸೋ ಸಿಟಿ ಆಫ್ ಲವ್ ಆ್ಯಂಡ್ ಸ್ಪೈಸಸ್. ಐ ಡೋಂಟ್ ನೋ ಇದನ್ನ ಯಾಕೆ ಹಾಕ್ತಾರೆ, ಬಟ್ ಅವ್ರ ಸ್ಪೈಸಸ್ ತಿನ್ನಲ್ಲ. ಇದರಲ್ಲಿ ಯಾಕೆ ಪ್ಯಾಪ್ರಿಕಾ ಹಾಕಿದ್ದಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಇದ್ರಲ್ಲೂ ಪಾರ್ಲಿಮೆಂಟ್ ಇದೆ ನೋಡಿ. ಇಷ್ಟ ಆಯ್ತು, ಎರಡು ಚೆನ್ನಾಗಿದೆ. ಮಮ್ಮಿಗೆ ಈ ತರ ಬ್ರ್ಯಾಂಡಿ ಚಾಕ್ಲೇಟ್, ಲಿಕ್ಕರ್ ಚಾಕ್ಲೇಟ್ ಎಲ್ಲ ಇಷ್ಟ ಆಗಲ್ಲ. ಇನ್ಫ್ಯಾಕ್ಟ್ ಚಾಕ್ಲೇಟ್ಸೇ ಇಷ್ಟ ಆಗಲ್ಲ. ಆದ್ರೂ ಇಟ್ ಈಸ್ ಅ ಸ್ಪೆಷಲ್ ಚಾಕ್ಲೇಟ್ ನಾ ಅವ್ರಿಗೆ ತಗೊಂಬಂದಿರೋದು. ಇದರಲ್ಲಿ ವೆರೈಟಿ ಆಫ್ ಡೆಸರ್ಟ್ಸ್ ಇರುತ್ತೆ. ಸೊ 1 ಬಾಕ್ಸ್ ಮಮ್ಮಿಗೆ. ಥ್ಯಾಂಕ್ ಯು. ಆ್ಯಂಡ್ ಇನ್ನೊಂದು, ಇದು ನಾನು ಪರ್ಸ್ನಲಿ ಯೂಸ್ ಮಾಡ್ತಾ ಇದ್ದಿದ್ದು ಪರ್ಫ್ಯೂಮ್. ನಂಗೆ ತುಂಬಾನೇ ಇಷ್ಟ ಆಗಿತ್ತು, ಅದಕ್ಕೋಸ್ಕರ ಮಮ್ಮಿಗೂ ಒಂದು ತಗೊಂಡ್ ಬಂದಿದ್ದೀನಿ. ದಿಸ್ ಪರ್ಫ್ಯೂಮ್ ಇಸ್ ಫಾರ್ ಯು. ಹರ್ಷಗೂ ಇಷ್ಟ ಆಯ್ತು ಈ ಪರ್ಫ್ಯೂಮ್ ಅಲ್ವಾ? ಇಷ್ಟ ಆಯ್ತು. ಕ್ವೀನ್ ಆಫ್ ಲೈಫ್. ಯಾ, ಇದು ಕೂಡ ಸುವೆನಿಯರ್ ಓನ್ಲಿ, ಬಟ್ ಇದು ಡಿಫ್ರೆಂಟ್ ಕೈಂಡ್ ಆಫ್ ಸುವೆನಿಯರ್. ತರಾ, ಎಷ್ಟು ರಾಯಲ್ ಆಗಿದೆ ನೋಡಿ. ನೋಡಿದ್ದು ಏರ್ಪೋರ್ಟ್ ಅಲ್ಲಿ. ದುಬೈ ಇಲ್ಲ, ನೋ ಹಂಗೇರಿಯಲ್ಲಿ. ಇದು ಹಂಗೇರಿ ಇದರಲ್ಲೂ ಪಾರ್ಲಿಮೆಂಟ್ ಇದೆ ನೋಡಿ. ಓಕೆ, ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಹಾ, ಮಮ್ಮಿ ಜಾಕೆಟ್ಸ್ ಎಲ್ಲ ಹಾಕೊಳಲ್ಲ. ಡ್ರೆಸ್ಸಸ್ ಹಂಗೇರಿಯಲ್ಲಿ ಸಿಗೋ ಡ್ರೆಸ್ಸಸ್ ಮಮ್ಮಿ ಹಾಕಲ್ಲ. ಮಮ್ಮಿ ಹಾಕೋದು ಹಂಗೇರಿಯಲ್ಲಿ ಸಿಗಲ್ಲ. ಅದಕ್ಕೋಸ್ಕರ ನಾನು ಡ್ರೆಸ್ಸಸ್ ಎಲ್ಲ ಏನು ತಗೊಂಡಿಲ್ಲ. ಅಂಡ್ ಪಪ್ಪಂಗೂ ಅಷ್ಟೇ, ಪಪ್ಪ ಟೇಸ್ಟ್ ಯಾವ್ದು ಗೊತ್ತಿಲ್ಲ. ಸೊ ಇಬ್ರಿಗೂ ಪರ್ಫ್ಯೂಮ್ಸ್ ತಗೊಂಡ್ಬಂದಿದ್ದೀನಿ. ಅವನ್ ಟೇಸ್ಟ್ ಮೇಲೆ ಚೆನ್ನಾಗಿ ಗೊತ್ತು ನಂಗೆ, ಅವ್ನಿಗೆ ಏನ್ ಇಷ್ಟ ಆಗತ್ತೆ ಅಂತ. ಸೊ ಗೈಸ್, ಡಿಡ್ ಯು ಲೈಕ್ ಎವ್ರಿಥಿಂಗ್? ವೆರಿ ಮಚ್. ಇಷ್ಟ ಆಯ್ತಾ ಪಪ್ಪ? ಸ್ನೂಫಿಗೆ ಅಂತ ಪ್ರಿಯ ತಂದಿದ್ದು ಬೆಲ್ಟ್. ಆಕ್ಚುಲಿ ಇದು ಈ ಬೆಲ್ಟ್ ಸ್ನೂಫಿಗೆ ಪಿಂಕ್ ಕಲರ್ ಅಂತ ತಂದಿದ್ದು, ಆದ್ರೆ ಇದಕ್ಕೆ ಆಗ್ತಾನೆ ಇಲ್ಲ. ಸ್ನೂಫಿಗೆ ಬದಲಾಗಿ ಪುಸ್ಪುಸ್ಗೆ ಹಾಕಿದಾಯ್ತು. ಸಖತ್ ಸ್ಟ್ರಾಂಗ್ ಇದೆ ಅದು. ನಾನು ಒಂದು ತಿಂದಿದ ತಕ್ಷಣ ಗಂಟೆಲ್ಲ ಉರಿ ಆಯ್ತು. ಅದಕ್ಕೆ ನಾವು ಅಷ್ಟೇ ಎಕ್ಸ್ಪ್ರೆಷನ್ ನೋಡ್ಬೇಕಿತ್ತು ಹೆಂಗಿರುತ್ತೆ ಅಂತ. ನಾನೇನು ಎಕ್ಸ್ಪ್ರೆಸ್ಸೇ ಮಾಡ್ತಾ ಇಲ್ಲ. ಟ್ರೈ ಮಾಡ್ತೀರಮ್ಮ? ನಾನಾ ಬೇಡಪ್ಪ. ಪರವಾಗಿಲ್ಲ. ನೋ ಥ್ಯಾಂಕ್ಸ್. ನೋ ಥ್ಯಾಂಕ್ಸ್. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸಬ್ರು ಯಾರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗ್ಬರಲಾ?